ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಮತ್ತೊಂದು ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಇನ್ನೊಂದು ವಾರ ಇರೋದ್ರಿಂದ ಪಾಪುಗೆ ಯುಗಾದಿ ಹಬ್ಬದ್ದು ಥೀಮ್ನ ಮಾಡೋಣ, ಫೋಟೋಶೂಟು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮಾವಿನೆಲ್ಲ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಮಗು ಕರ್ಕೊಂಬಂದಿದ್ದೀನಿ, ಕಿತ್ಕೊಳ್ತಾ ಇದ್ದಾನೆ. ಚೆನ್ನಾಗಿರೋ ನೋಡ್ಕೊಂಡು ಕಿತ್ಕೊ. ಇದೊಂದು ಚೂರು ಮಾರ್ಕ್ ಐತೆ. ಆದರೆ ಕಾಲಿಗೆ ಬೇಡ. ನಾನು ವಾರದಿಂದ ಕೇಳ್ತಾ ಇದ್ದೆ, ಎಲ್ಲಾರ ಕಿತ್ಕೊಂಬಂದು ಕೊಡೋ ಅಂತ. ಹಂಗಲ್ಲ ಚಿನ್ನಿ, ಹಿಂಗೆ ಹಾಂ, ಮಾವಿನ ಎಲೆ ಮತ್ತು ಹೂನ ಯೂಸ್ ಮಾಡಿಕೊಂಡು ಥೀಮ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಪುಟಾಣಿದೊಂದು ಗಿಡ ಇದೆ, ಅದರಲ್ಲಿ ಕಿತ್ಕೊತಾ ಇದ್ದೀನಿ. ನನಗೆ ಇಲ್ಲಿ ಗಿಡ ಇರೋದೇ ನೆನಪಿಲ್ಲ. ನಮ್ಮಮ್ಮ ಈಗ ಹಂಗಂತೈತಿ, ಇಲ್ಲೇ ಐತೆ ಗಿಡ ಅಂತ. ಥ್ಯಾಂಕ್ಸ್. ಮಾವಿನಕಾಯಿ ಇದ್ದಿದ್ರೆ ಇಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಒಂದೆರಡು ಇಟ್ಟಿದ್ರೆ ಫೋಟೋಶೂಟಿಗೆ ಚೆನ್ನಾಗಿ ಬರ್ತಿತ್ತು. ಸಾಕು ನೋಡಮ್ಮ, ವೇಸ್ಟ್ ಆಗುತ್ತೆ ಸುಮ್ಮನೆ ಏನಕ್ಕೆ. ಅಟ್ಲೀಸ್ಟ್ ಇಲ್ಲಿದ್ರೆ ಮೇಕೇನಾದರೂ ತಿನ್ನುತ್ತೆ. ಹುಷಾರು ಚಿನ್ನು. ಓಯ್, ಎಲ್ಲೇಳು ಅಲ್ಲಿ ಗಿಡನೇ ಮುರ್ಗಿರ್ದಾರ. ಒಂಚೂರು ಕಂಡ್ರ ಸ್ವಲ್ಪ ಸಾಕು. ಸಾಕು ಸಾಕು ಸಾಕೋಣ ನೋಶಿ. ನೋಶಿ ಸಾಕು. ಸಾಕು ಬರ್ರಿ. ಚಡ್ಡಿ ರಂಗಿ. ಕುಣಿತಿದಾರ, ಕುಣಿರಿ. ಕೀಳ್ಬೇಡ ಕಣೋ ಹೂವ. ಹಾಳಾಗುತ್ತೆ ಚಿನ್ನಿ, ಇಡು ಚಿನ್ನಿ ಸುಮ್ಮನೆ. ಮೋರೆ, ಅದು ಗಬ್ಬದ ಮೋರು. ಈಗಲೇ ಇದ್ರು ನನಗೇನು ಬೇಜಾರಿಲ್ಲ ಶೇಷ. ಅದು ಕೆಚ್ಚಲೇ ಬಿಟ್ಟಿಲ್ಲ, ಈಗ ಬಿಡುತ್ತಾ. ಹಾಂ, ಏನು ಇನ್ನೂ ಒಂದು 15 ದಿವಸ ಬೇಕು. ಒಂಚೂರು ಸೆಪ್ಪೆ ಹಾಕ್ರಿ ಜಾಸ್ತಿ. ಫ್ರೆಂಡ್ಸ್, ಮಾವನ ಮಕ್ಕಳು ಕೂಡ ಬಂದಿದ್ರು. ಪಾಪ ಅಳ್ತಾ ಇದ್ಲು ಅಂದ್ಬಿಟ್ಟು ಸ್ವಲ್ಪ ತೂಗ್ತಾ ಇದ್ದಾರೆ. ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಕೂಡ ತೊಗೊಂಡು ಬಂದ್ವು ಅಲ್ಲಿ ದೊಡ್ಡಮ್ಮರ ಮನೆ ಹತ್ರ ಹೋಗಿ. ಥೀಮ್ ಮಾಡೋಣ ಅಂದರೆ ಅಮ್ಮ ಬೇವಿನ ಹೂವು ತಂದು ಕೊಡ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾಳೆವರೆಗೂ ಮಾವಿನ ಎಲೆ ಉಳಿಯಲ್ಲ, ಹಾಗಾಗಿ ಮಾಡೋಣ ಅಂತ ಇವತ್ತು ನೋಡೋಣ. ಆದಷ್ಟು ಮಾಡ್ತೀನಿ. ಅತ್ತೆ ಕೈಲಿ ಚಪಾತಿ ಟೊಮೊಟೊ ಗೊಜ್ಜು ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಮಾಡಿಕೊಟ್ಟೋದ್ರೆ ಓಕೆ, ಮಾಡಿಲ್ಲ ಅಂದರೆ ನಾನು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಎಲ್ಲ ಫ್ರೀ ಆದಮೇಲೆ ಮಾಡ್ತೀನಿ. ಏನಪ್ಪ ನಮಗೆ ಬೇಡಪ್ಪ. ಖುಷಿ ಕಣಜ್ಜ, ತಾಂಡೋಗಜ್ಜ. ನಿನ್ಗಿಂತ ದೊಡ್ಡದು ಯಾವುದಜ್ಜ ನನಗೆ? ಏನು ಇನ್ನೂ 1.5 ತಿಂಗಳು ಬೇಕಾ? ಒಂದು 4 ಲೀಟ್ರು.
ಫ್ರೆಂಡ್ಸ್ ಅಪ್ಪ ಕೂಡ ಬಂದಿತ್ತು. ನಮ್ಮದು ಒಂದು ಹಸು ಕೂಡ ತುಂಬ ಆಗಿದೆ, ಹಾಗಾಗಿ ಎಷ್ಟು ದಿವಸಕ್ಕೆ ಈಬೋದು ಅಂತ ಹೇಳಿ ಅಪ್ಪನ ಹತ್ರ ಕೇಳ್ತಾಯಿತ್ತು ನಮ್ಮ ಮನೆಯದು. ಇವಾಗ ಚಪಾತಿ ಮಾಡಿಬಿಟ್ಟು ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಇದ್ದೀನಿ. ಟೀ ಮಾಡಿಕೊಡ್ಬೇಕು ಇವ್ರಿಗೀಗ. ಅಪ್ಪ ಬಂದೈತೆ, ಅತ್ತೆ ಬಂದೈತೆ, ಎಲ್ಲರಿಗೂ ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ನೋಡ್ತೀನಿ. ಅದಾದಮೇಲೆ ಫ್ರೀ ಮಾಡಿಕೊಂಡು ಅವಳಿಗೆ ಫೋಟೋಶೂಟ್ ಕೂಡ ಮಾಡಬೇಕು. ಅಲ್ಲಿವರೆಗೂ ಅಷ್ಟು ಕನ ಇದ್ದರೆ ಏನು ಅಂತ ಯಾರು ಮಾಡ್ಕೊಳ್ಳಿ ಬಿಡಿ, ಏನಾಗಲ್ಲ. ಹೇಳ್ತೀಯ ನಿಮ್ಮ ಅಪ್ಪನಿಗೆ? ಕೇಳಿಸ್ತಾ? ಹೇಳ್ತೀಯೇನೆ ನಿಮ್ಮ ಅಪ್ಪನಿಗೆ? ಹಾಂ, ಹೇಳಲ್ವಾ? ಬಾಯಿಲಿ ಹೇಳಲ್ವಾ ನಿಮ್ಮ ಅಪ್ಪನಿಗೆ? ಹೇಳಿ ತರಿಸ್ಕೊ, ಒಂದು ತರಿಸ್ಕೊಳ್ಳಲೇ. ಹೊಡಿತೀನಿ ನಿನಗೆ ತೀಟೆ ಮಾಡಿದ್ರೆ. ಮಲ್ಕೊಂಡ್ಲೇನು ಮಸಣ? ಬಿಡು ಬಾ. ಫ್ರೆಂಡ್ಸ್ ಇವಾಗ ಕಾಫಿ ಕೊಟ್ಬಿಟ್ಟು ಬಂದು ಫೋಟೋಶೂಟ್ ಮಾಡೋದು, ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡೋದು ಇನ್ನೂ ಡಿಸೈಡ್ ಮಾಡ್ತೀನಿ. ಇವಾಗ ಫಸ್ಟು ಕಾಫಿ ಕೊಟ್ಬಿಟ್ಟು ಬಂದುಬಿಡೋದು. ಯಾವುದು ಇದು? ಕರ ಸಣ್ಣನಾ? ಅದಕ್ಕೆ ಯಾವ ಇಂಜೆಕ್ಷನ್ ಕೊಡ್ಸೋನು ಯಾರು ಗೊತ್ತು. ಇವು ಕರೆ ಹೆಚ್ಚಪ್ಪೆ ಕೊಡೋದು. ಆಹಾ, ನೀನು ಇದಕ್ಕೆ ಬೇಕಾದ್ರೂ ನಾಟಿ ಅದು ಕಲ್ತ್ಕೊಂಡು ನೀನು ಮಾಡ್ತೀನಿ. ತಿಕ್ಕಗಳಿಗೆ ಬೆಳಗ್ಗೆ ಪಲಾವ್ ಮಾಡಿದ್ದೆ, ತಿಂತೀವಿ ಅಂದರು. ಅವ್ರಿಗೂ ಕೂಡ ಕೊಟ್ಟು ಕೂರಿಸಿದ್ದೀನಿ, ತಿಂತಾ ಇದ್ದಾರೆ. ಗುಂಡನ ಜೊತೆ ಊಟ ಮಾಡ್ತಾರೆ, ಹಾಗಾಗಿ ಅವ್ರ ಅಮ್ಮ ಆಚೆ ಕೂತಿದ್ದಾರಲ್ವ, ಹಂಗಾಗಿ ಪಲಾವ್ ಕೊಟ್ಬಿಟ್ಟು ಕೂರಿಸಿದ್ದೀನಿ, ತಿಂತಾ ಇದ್ದಾರೆ. ಇವಾಗ ಪಾಪು ಎದ್ದೇಳ್ತಾ ಇದ್ದಾಳೆ, ಅವಳು ಫೀಡ್ ಮಾಡಿಸ್ಬಿಟ್ಟು. ಏನಕ್ಕೆ ಇವತ್ತೇ ಇಲ್ಲಿಂದ ಅಲ್ಲಿ ಕಟ್ಟದ? ಎಷ್ಟು ಹಬ್ಬ ಮಾಡ್ಬೇಕು ಇವರು ಅನ್ಕೊಂತಾರೆ ನಮ್ಮೂರಾಗ ಜನ. ನಮ್ಮ ಬಟ್ಲೇನಿಲ್ಲ ಕಣಪ್ಪ. 1.5 kg ಹಾಕ್ತೀನಿ. ಒಂದು ಮೂಟೆ ತಂದ್ರೆ 1 ತಿಂಗಳು ಮಾಡತ್ ನಮ್ಮ ಅಜ್ಜ. ತಂದು 5 ದಿವಸ ಆಗಿರೋ 3/4 ಮೂಟೆ ಬೂಸ ಕಲಿಯಾಗೈತೆ. ಮುಸ್ರೆ ನೀರು ಅಂದ್ರೆ ಇಷ್ಟು ಬರ್ತದೆ. ಮುಸ್ರೆ ನೀರು ಯಾವ ಕಿಕ್ಕದು? ನೀರು ಇಲ್ದಿರ ಬೂಸಕ್ಕೆ ಮೂತ ಇಕ್ಕಲ್ಲ. ಅದು ಪಾಪುಂಗೆ, ಇದು ಪಾಪುಂಗೆನೆ. ಯಾವುದು? ದೇವಸ್ಥಾನಕ್ಕೆ ಯಾರ್ದಂತೆ ಪೂಜೆ ಇವತ್ತು? ಅತ್ತೆ ಯಾರ್ದು ಪೂಜೆ? ಫ್ರೆಂಡ್ಸ್ ಕರೆಂಟೇ ಹೊರಟೋಯ್ತು, ಏನು ಮಾಡೋಕ್ಕೂ ಆಗ್ದಂಗೆ ಆಗೋಯ್ತು. ಬೇಜಾರಾಗ್ತೈತೆ, ಕತ್ಲಿನೇ ಆಗೋಗ್ಬಿಡ್ತು. ಈಗ ಫೋಟೋಶೂಟು ಮಾಡೋಂಗಿಲ್ಲ, ಚಪಾತಿನೂ ಮಾಡೋಂಗಿಲ್ಲ, ಹಂಗಾಗಿ ಕೂತೈತೆ. ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಟ್ಟು ಮನೆ ಫುಲ್ಲು ಕತ್ಲು ಆಗ್ಬಿಟ್ಟೈತಿ ಇವಾಗ. ದಿಶಾ ಗೌಡ ಅಲ್ಲ ಅವಳು, ದಿಶಾ ಗೌಡ. ದಿಶಾ ಅಲ್ಲ ಮಗಳೇ, ದಿಶಾ. ನೀನು ಹೇಳು. ದಿಶಾ ಅಲ್ಲ, ದಿಶಾ. ಅದ್ರ ಕೈ ತೋರಿಸ್ಲಾ? ನೋಡ್ಬೇಕಾ? ಚೆನ್ನಾಯ್ತಾ ಅದ್ರ ಕೈಯು? ಆ ಕಡೆದು ಹಂಗೆ ಐತಿ. ಕೊಡ್ತೀನಿ, ಕರ್ಕೊಂಡೋಗ್ತೀರಾ ನಿಮ್ಮ ಮನೆಗೆ ಇವಳನ್ನ? ಕರ್ಕೊಂಡೋಗ್ರೆ ಪ್ಲೀಸ್, ಕರ್ಕೊಂಡೋಗ್ರೆ. ಆ ಕಡೆ ಕೈಯು ಹಂಗೆ. ಎಲ್ಲವಕ್ಕೂ ಹಂಗೆ ಇರೋದು. ಫ್ರೆಂಡ್ಸ್ ಕರೆಂಟ್ ಹೋಗಿರೋ, ಕರೆಂಟ್ ಬರಲೇ ಇಲ್ಲ. ಅಡುಗೆ ಮಾಡೋಕ್ಕೂ ಕರೆಂಟ್ ಇಲ್ದಂಗಾಯ್ತು, ಫೋಟೋ ಶೂಟ್ ಮಾಡೋಕ್ಕೂ ಕರೆಂಟ್ ಇಲ್ದಂಗಾಯ್ತು. ಸೊಳ್ಳೆ ಅಂತೂ ಸಖತ್ತಾಗಿ ಬಂದ್ಬಿಟ್ಟವೆ ಇವತ್ತು.
ಏನ್ರಾಗ ಆನ್ ಮಾಡಲಿ ಇದಿನ್ನು ಯಾವಾಗ ಬರುತ್ತೋ ಹೋಗತ್ಲ. ಫ್ರೆಂಡ್ಸ್, ಕರೆಂಟ್ ಬಂದಿದ್ದು ಲೇಟೇ ಆಗೋಯ್ತು. ಕರೆಂಟ್ ಬಂದಮೇಲೆ ಸ್ವಲ್ಪ ಟೊಮೊಟೊ ಗೊಜ್ಜು ಪಟ ರೆಡಿ ಮಾಡಿಕೊಂಡೆ. ಅಪ್ಪು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಟೊಮೊಟೊ ಎಲ್ಲ ಕಟ್ ಮಾಡಿಕೊಟ್ರು. ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಅಡುಗೆ ಮಾಡಲಿಕ್ಕೆ ಅಂತ ಹೋದರೆ ಗ್ಯಾಸೇ ಖಾಲಿ ಆಗೋಗ್ಬಿಡೋದ. ಅಯ್ಯೋ ದೇವ್ರೆ, ಇದೇನಿದು ಹಿಂಗಾಯ್ತಲ್ಲ ಅಂದ್ಬಿಟ್ಟು ನನ್ನ ಪುಣ್ಯಕ್ಕೆ ಟೊಮೊಟೊ ಗೊಜ್ಜು ಒಂದು ರೆಡಿಯಾಗಿ ಹೋಗ್ಬಿಟ್ಟಿತ್ತು. ಇಲ್ಲ ಅಂದಿದ್ರೆ ರಾತ್ರಿಲಿ ಸಿಲಿಂಡ್ರು ಊರ ಕಡೆ ಸಿಗಲ್ಲ, ನಿಮಗೆ ಗೊತ್ತಿರುವಂಗೆ. ಹೋಗ್ಬಿಟ್ಟು ಸಿಲಿಂಡ್ರ್ ತರೋಕ್ಕೂ ಆಗಲಿಲ್ಲ. ಮತ್ತು ಅದಾದಮೇಲೆ ಆಚೆ ಕಡೆ ಒಲೆ ಇಟ್ಕೊಂಡು ಚಪಾತಿ ಕೂಡ ಸುಟ್ಟಿದ್ದಾಯಿತು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಹಂಗಾಗ್ಬಿಡ್ತು ಸಡನ್ನಾಗಿ. ಯಾಕಂದರೆ ಮುಂಚೆ ಸೆಡ್ಡಲ್ಲಿ ಇದ್ದಿದ್ದು ಒಲೆ ಎಲ್ಲ ಕಿತ್ತಾಕ್ಬಿಟ್ಟು ಸೆಡ್ಡೆಲ್ಲ ತೆಗ್ದಿದ್ವಲ್ವ, ಅಲ್ಲಿ ಒಲೆ ಇತ್ತು. ಈ ಕಡೆ ಸೆಡ್ಡಿಗೆ ಇನ್ನೂ ಒಲೆ ಇಟ್ಕೊಂಡಿರಲಿಲ್ಲ ನಾವು. ಅರ್ಜೆಂಟಿಗೆ ಹೆಂಗೋ ಒಂದು ಮಾಡಿ ಒಲೆ ಕೂಡ ಇಟ್ಟು ಚಪಾತಿ ಕೂಡ ಸುಟ್ಕೊಂಬಂತು. ಅಮ್ಮ ಹೊಸ್ಕೊಟ್ಟೆ. ಫ್ರೆಂಡ್ಸ್, ಏನು ಗೊತ್ತಾ, ಈ ಗ್ಯಾಸ್ಗೆ ಅಡ್ಜಸ್ಟ್ ಆಗಿಬಿಟ್ಟು ನಾವು ಹೆಂಗಾಗ್ಬಿಡುತ್ತೆ ಒಂದೊಂದು ಸರ್ತಿ ಅಂದರೆ, ಹೆಂಗಪ್ಪ ಮಾಡೋದು, ಸಿಲಿಂಡ್ರ್ ಖಾಲಿ ಆದ ತಕ್ಷಣ ಯೋಚನೆನೇ ಆಗೋಗ್ಬಿಡುತ್ತೆ. ಆ ಥರ ಆಯಿತು ನನಗೆ. ಬಟ್ ನನ್ನ ಪುಣ್ಯ ಏನಂದರೆ ಅಮ್ಮ ಒಲೆಯಲ್ಲಿ ಅಡುಗೆ ಮಾಡ್ತಾರಲ್ವ, ಹಂಗಿರೋದ್ರಿಂದ ಪಟ್ಟಂತ ಕಲ್ಲಿಟ್ಬಿಟ್ಟು ಚಪಾತಿ ಕೂಡ ಸುಟ್ಕೊಟ್ರು. ಚಪಾತಿ ಕೂಡ ತುಂಬ ಸ್ಮೂತಾಗಿ ಬಂದಿತ್ತು ಇವತ್ತು. ಅದಾದಮೇಲೆ ಸರಿ, ಇನ್ನು ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋಶೂಟ್ಗೆ ಕೂಡ ರೆಡಿ ಮಾಡ್ಕೊಂಡ್ವಿ. ಯಾರಿಗೆಲ್ಲ ಈ ಥರ ಒಲೆಯಲ್ಲಿ ಅಡುಗೆ ಮಾಡೋದು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡ್ತೀನಿ, ಒಲೆಯಲ್ಲಿ ಅಡುಗೆ ಮಾಡಲ್ಲ ಅಂತ ಅಲ್ಲ. ಈ ಟೈಮ್ನಲ್ಲಿ ಸ್ವಲ್ಪ ನನಗೆ ಕಷ್ಟ ಅಂತ ಅನಿಸುತ್ತೆ. ಪಾಪು ಅಳ್ತಾ ಇರ್ತಾಳೆ, ಅವಳನ್ನ ನೋಡ್ಕೊಳ್ತಾ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಚಪಾತಿ ಅಮ್ಮ ಸುಟ್ಕೊಟ್ಟಂಗೆ ಪಾಪುಗೆ ಮತ್ತು ಅಪ್ಪುಗೆ ಇಬ್ಬರಿಗೂ ಕೂಡ ಕೊಟ್ಟಾದಾದಮೇಲೆ ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನು ಗೊತ್ತಲ್ವಾ, ಅವಳು ಅಳ್ತಾ ಇರ್ತಾಳೆ. ಯಾವುದು ಇನ್ ಟೈಮಿಗೆ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದಂಗೆ ಇನ್ ಟೈಮ್ಗೆ ಯಾವ ಕೆಲಸ ಕೂಡ ಆಗಲ್ಲ. ಅದಾದಮೇಲೆ ಟೈಮು 10 ಗಂಟೆನೇ ಆಗಿಬಿಟ್ಟಿತ್ತು ಅಷ್ಟೊತ್ತಿಗಾಗಲೇ. ಮತ್ತು ಅವಳಿಗೆ ರೆಡಿ ಮಾಡಿ ನಾನು ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 10-10:30 ಕೂಡ ಆಗಿತ್ತು. ಅಪ್ಪು ಕರೆಂಟ್ ಬಂದಿದೆ, ಹೊಲ್ದ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಹೊಲ್ದ ಹತ್ರ ಕೂಡ ಹೋದರು. ಸಿಂಪಲ್ಲಾಗಿ ಥೀಮ್ನ ರೆಡಿ ಮಾಡಿ ಫೋಟೋಶೂಟ್ ಮಾಡಿದೆ. ನನ್ನ ಐಡಿಯಾ ಬೇರೆ ಥರನೇ ಇತ್ತು. ಮಾವಿನ ತೋರಣ ಮಾಡಿಬಿಟ್ಟು ತೋರಣ ಹಾಕಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕೊನೆ ಮೂಮೆಂಟ್ಗೆ ಟೈಮು ಆಗೋಯಿತು. ಮತ್ತು ನಾಳೆ ಅಂದಿದ್ದ ಹಾಡು ಗೊತ್ತಿರುವಂಗೆ, ಹಂಗಾಗಿ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡೆ. ಬಟ್ ಇದು ಕೂಡ ಗ್ರ್ಯಾಂಡ್ ಲುಕ್ಕೇ ಬಂತು. ಆ ಟೈಮ್ನಲ್ಲಿ ತೋರಣ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಸಿಗಲಿಲ್ಲ. ಮನೆಯಲ್ಲಿ ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದು ತೋರಣ ಇತ್ತು ನನ್ನ ಹತ್ರ. ಆ ತೋರಣನೇ ಹಾಕ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡೆ. 3ನೇ ತಿಂಗಳಂತ ಬರೆದ್ಬಿಟ್ಟು ಯುಗಾದಿ ಅಂತ ಬರೆದ್ಬಿಟ್ಟು, ಮತ್ತು ಇನ್ನೊಂದು ಕಡೆ ಒಂದು ಸ್ವಲ್ಪ ಕಡಲೆ ಬೆಲ್ಲ, ಬೇವು ಬೆಲ್ಲಕ್ಕೆ ಅದು ಕೂಡ ರೆಡಿ ಮಾಡಿಕೊಂಡೆ. ಅದು ರೆಡಿ ಮಾಡಿಕೊಂಡು ನನ್ನ ಪ್ರಕಾರ ಫೋಟೋಶೂಟ್ ತುಂಬಾ ಚೆನ್ನಾಗೇ ಬಂತು. ತುಂಬ ಲುಕ್ಕಾಗೇ ಬಂತಂತಲೇ ಹೇಳ್ಬೋದು. ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕೂಡ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು, ವಾಯ್ಸ್ ಓವರ್ ಕೂಡ ಕೊಡೋಕ್ಕೆ ಬಿಡಲ್ಲ, ಅಷ್ಟು ಗಲಾಟೆ ಮಾಡ್ತಾಳೆ. ವಿಡಿಯೋ ಡೈಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಳ್ತೀನಿ, ಬಟ್ ಅವಳು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ವಿಡಿಯೋ ಎಡಿಟ್ ಮಾಡೋ ಟೈಮ್ನಲ್ಲೇ ಶುರು ಮಾಡ್ಕೊಂಡು ಬಿಡ್ತಾಳೆ. ರಚ್ಚೆ ಅಂದರೆ ರಚ್ಚೆ ಮಾಡಿಬಿಡ್ತಾಳೆ. ಬಟ್ ಇನ್ನು ನಾರ್ಮಲ್ ಟೈಮ್ನಲ್ಲಿ ಅವಳು ಸುಮ್ಮನೆ ಇರ್ತಾಳೆ. ಬಟ್ ನಾನು ವಿಡಿಯೋ ಎಡಿಟಿಂಗ್ ಮಾಡೋ ಟೈಮ್ನಲ್ಲಿ, ವ್ಲಾಗ್ ಮಾಡೋ ಟೈಮ್ನಲ್ಲಿ ಶುರು ಮಾಡ್ಕೊಂಡು ಬಿಡ್ತಾಳೆ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇ ಹಂಗೆ. ಈ 3 ಅಂತ ಬರೆಯೋದ್ರಲ್ಲಿ ಮತ್ತು ಯುಗಾದಿ ಅಂತ ಬರೆಯೋದ್ರಲ್ಲಿ ಸಖತ್ತು ಟೈಮೇ ಹಿಡೀತು ನನಗೆ. ಯಾಕಂದರೆ ತೆಗಿ, ಮತ್ತೆ ಅದು ಸರಿ ಹೋಗಿಲ್ಲ, ಮತ್ತೆ ಬರಿ, ಮತ್ತೆ ತೆಗಿ, ಇದೇ ಥರನೇ ಆಗೋಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಅವಳಿಗೆ ಕೂಡ ರೆಡಿ ಮಾಡಿದೆ. ನನ್ನ ಹತ್ರ ಒಂದು ಗ್ರೀನ್ ಕಲರ್ ಡ್ರೆಸ್ ಇತ್ತು. ಆ ಗ್ರೀನ್ ಕಲರ್ ಡ್ರೆಸ್ನ ಹಾಕ್ಬಿಟ್ಟು ಅವಳನ್ನ ಕೂಡ ರೆಡಿ ಮಾಡೋದೇ ಟೈಮ್ ಆಗೋಯಿತು. ಅವಳು ಫೋಟೋಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ. ಬಟ್ ಇವತ್ತೇನಕ್ಕೆ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ಲು. ಫೋಟೋಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಆ್ಯಕ್ಚುಲಿ ಇನ್ನೂ ಬೇರೆ ಥರ ಎಲ್ಲ ಐಡಿಯಾ ಇತ್ತು, ಆ ಥರ ಎಲ್ಲ ಮಾಡಬೇಕಂತ. ಬಟ್ ನನಗಿಲ್ಲಿ ಯಾವುದೇ ಥರ ಅವಕಾಶ ಇಲ್ಲ.
ಸಡನ್ನಾಗಿ ಸಿಗಲ್ಲ ಊರಲ್ಲಿ. ನಿಮಗೆ ಗೊತ್ತಿರುವಂಗೆ ಇವಾಗ ಫ್ರೂಟ್ಸ್ ಎಲ್ಲ ಇಟ್ಟು ಮಾಡಬೇಕು ಅನ್ನೋ ಥರ ಮಾವಿನಕಾಯಿ ಎಲ್ಲ ಇಟ್ಟು. ಬಟ್ ಇಲ್ಲಿ ನನಗೆ ನಾನು ಅಂದ್ಕೊಂಡ ತಕ್ಷಣ ಯಾವುದೂ ಸಿಗಲ್ಲ. ಇವತ್ತು ಅಂದ್ಕೊಂಡ್ರೆ ನನಗೆ ಮನೆಯವರು ಎಲ್ಲ ಅಡ್ಜಸ್ಟ್ ಮಾಡಿ ಒಂದೊಂದೇ ತೆಗೆದುಕೊಡೋ ಅಷ್ಟೊತ್ತಿಗೆ ಒಂದು ವಾರ ಮಾಡಿಬಿಡ್ತಾರೆ. ಹಂಗಾಗಿ ಸೊ ಈಗ ಇರೋದ್ರಲ್ಲೇ ಒಂದು ಒಳ್ಳೆ ಲುಕ್ ಕೊಟ್ಟು ಮಾಡೋಣ ಅಂದ್ಬಿಟ್ಟು ನನ್ನ ಹತ್ರ ಇದ್ದಿದ್ದ ಐಟಮ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಲುಕ್ಗೆ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ನ ಮಾಡಿದೆ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು ಫೋಟೋಶೂಟು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇನ್ನು ಅವು ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಕ್ರೀಮ್ ಗೀಮ್ ಎಲ್ಲ ಅಪ್ಲೈ ಮಾಡಿರ್ತೀನಲ್ವ. ಸೊ ಬೇಬಿ ಸ್ಕಿನ್ನು ತುಂಬ ಸ್ಮೂತ್ ಇರುತ್ತೆ. ಸೊ ಹಂಗಾಗಿ ಅದೆಲ್ಲ ರಿಮೂವ್ ಮಾಡಿ ಸೊ ಅವಳನ್ನ ಮಲಗಿಸೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡ್ತು, 12 ಗಂಟೆ. ವ್ಲಾಗ್ ಕೂಡ ಎಂಡ್ ಮಾಡೋಕ್ಕಾಗಲೇ ಇಲ್ಲ. ಎವ್ರಿ ಡೇ ಹಿಂಗೆ ಆಗುತ್ತೆ, ನನಗೆ ವ್ಲಾಗ್ ಎಂಡ್ ಮಾಡೋಕ್ಕೆ ಟೈಮ್ ಕೂಡ ಸಿಗಲ್ಲ, ಆ ಥರ ಆಗಿಬಿಡುತ್ತೆ. ಫ್ರೆಂಡ್ಸ್, ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹಳ್ಳಿಯಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸಿಗ್ತೀನಿ ನಾಳೆ ಹೊಸ ಮಿನಿ ವ್ಲಾಗ್ ಜೊತೆ, ಲಾಂಗ್ ವಿಡಿಯೋ ಜೊತೆ ಸಿಗುವ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.